ನಮ್ಮ ಜನಪ್ರಿಯ ಶಾಸಕರು ಪತ್ತೂರು ಮಂಜುನಾಥ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವರು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಅದಕ್ಕೆ ಈ ನಮ್ಮ ತಾಲೂಕು ಜನಪ್ರಿಯ ನಾಯಕರಾದಂತಹ ನಮ್ಮ ಆದಿ ನಾರಾಯಣವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ವಿ. ಅದೇ ರೀತಿಯಾಗಿ ನಮ್ಮ ಆವನಿ ಬ್ಲ್ಯಾಕ್ ಅಧ್ಯಕ್ಷರಾದಂಥ ಸನ್ಮಾನ್ಯ ನೀಲಕಂಠೇಗೌಡರು ಕೂಡ ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಮಾಡ್ತಾ ಇದ್ವಿ. ನಮ್ಮ ಆವನಿ ಕೃಷ್ಣಪ್ಪನವರು ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ವಿ. ಅದೇ ರೀತಿ ನಮ್ಮ ಬುಜ್ಜನಹಳ್ಳಿ ಮಂಜುನಾಥ್ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ. ನಮ್ಮ ಕಾರ್ ಶ್ರೀನಿವಾಸ್ ಅವರು ತಾಲೂಕು ಪ್ರಚಾರ ಸಮಿತಿ ಅಧ್ಯಕ್ಷ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ. ನಮ್ಮ ಗೊಳ್ಳಲ್ಲಿ ವೆಂಕಟೇಶನ್ ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಮಾಡ್ತಾ ಇದ್ವಿ. ನಮ್ಮ ಆಲಂಗೂರು ಶಿವಣ್ಣವ್ರು ಬಂದಿದ್ದಾರೆ. ಅವರು ಕೂಡ ಸ್ವಾಗತ ಮಾಡ್ತಾ ಇದ್ವಿ. ಎಲ್ಲ ನಮ್ಮ ನಾಯಕರು ಬಂದಿದ್ದಾರೆ. ಇವತ್ತು ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಅದೇ ರೀತಿಯಾಗಿ 1 ಕೋಟಿ ಹೆಚ್ಚಳದಲ್ಲಿ ಇವತ್ತು ನಮ್ಮ ಪತ್ತೂರು ಮಂಜುನಾಥ್ ಅವರು ನಿರ್ಮಾಣ ಮಾಡಿದ್ದಕ್ಕೆ ಇಲ್ಲಿ ಸಾವಿರಾರು ಜನ ಬಂದು ಇವು ಮಾಲೆಗಳು ಹಾಕ್ಕೊಂಡು ಸುಗಮವಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದೆ. ಅವರು ಕೂಡ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಹೊಂದಿಸಿ, ಆಮೇಲೆ ನಮ್ಮ ಇವರು ಮಲ್ಕಶನಹಳ್ಳಿ ರಾಜು ಅವರು ಎಲ್ಲರೂ ನಮ್ಮ ಲೀಡ್ರು ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಎಲ್ಲರೂ ಹೊಂದಿಸಿ ನಮಸ್ಕಾರ ಮಾಡ್ತಾರೆ. ನಮ್ಮ ತಾಲೂಕಿನ ಮಾಜಿ ಶಾಸಕರು, ಕೋಲಾರ ತಾಲೂಕಿನ ಹಾಲಿ ಶಾಸಕರಾದಂಥ ಪತ್ತೂರು ಮಂಜುನಾಥ್ ಅವರ ಸಹಯೋಗದೊಂದಿಗೆ ಸೇವಾಕರ್ತರಾಗಿ ನಿಂತ್ಕೊಂಡು ಮಾಡಿರ್ತಕ್ಕಂಥ ನಮ್ಮ ಜಮ್ಮನಹಳ್ಳಿ ಕೃಷ್ಣ ಅವರು ನಿರ್ಮಿಸಿರ್ತಕ್ಕಂಥ ಈ ಒಂದು ಓಂ ಶಕ್ತಿ ದೇವಸ್ಥಾನ ಭಾಳ ಪವಿತ್ರವಾದಂಥ ದೇವಸ್ಥಾನ. ಈ ದೇವಸ್ಥಾನ ಇಲ್ಲಿ ನಿರ್ಮಾಣ ಮಾಡಿ ಇವತ್ತು ಸಾವಿರಾರು ಜನ ಬಂದಿಲ್ಲಿ ತಮ್ಮ ಹರಕೆಗಳೆಲ್ಲ ತೀರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರತಿ ವರ್ಷ ಕೂಡ ನಮ್ಮ ಜಮ್ಮನಹಳ್ಳಿ ಕೃಷ್ಣ ಅವರ ಮುಖಂಡತ್ವದಲ್ಲಿ ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ಶ್ರದ್ಧಾಭಕ್ತಿಯಿಂದ ಪೂಜಾ ಕೈಂಕಾರ್ಯಗಳೆಲ್ಲ ನಡೀತಾ ಇದೆ. ನಾನು ಹಿಂದಿನ ವರ್ಷದಲ್ಲಿ ನಮ್ಮ ಕುಟುಂಬ ಸಮೇತ ಕೂಡ ಬಂದಿದ್ದೆ. ನಾವೆಲ್ಲ ಕೂಡ ಯಾಗದಲ್ಲಿ ಪಾಲ್ಗೊಂಡಿದ್ವು. ಈ ವರ್ಷ ನಮ್ಮ ಪತ್ತೂರು ಮಂಜುನಾಥ್ ಅವರು ಬರಬೇಕಾಗಿತ್ತು. ನಾಳೆ ಮುಖ್ಯಮಂತ್ರಿಗಳು ಕೋಲಾರ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಇರೋದ್ರಿಂದ ಆ ಕಾರ್ಯಕ್ರಮದ ನೇತೃತ್ವ ಅವರೇ ವಹಿಸಬೇಕಾಗಿರೋದ್ರಿಂದ ಅವ್ರು ಬರೋಕ್ಕೆ ಇವತ್ತು ಆಗಿಲ್ಲ. ಆದ್ರೂ ಎಷ್ಟೊತ್ತಾದರೂ ಆಗಲಿ ರಾತ್ರಿಗಾಗಲಿ ಬಂದು ಹೋಗ್ತೀನಿ ಅಂತ ಹೇಳಿದ್ದಾರೆ, ಬರ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ನಾನು ಬರೋಕ್ಕಾಗಲ್ಲ, ನಮ್ಮ ಆದಿನಾರಾಯಣ ಅವ್ರನ್ನ ಕರ್ಕೊಂಡು ಹೋಗಿ ಅಂತ ಹೇಳಿದರು. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ನಮ್ಮ ಆದಿನಾರಾಯಣ ಅವರು ಈಗ ಬಂದಿದ್ದಾರೆ. ದೇವರ ಕೃಪಾ ಕಟಾಕ್ಷವನ್ನು ಪಡೆದು ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆದು ಈ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಲಿ. ನಮ್ಮ ಆಲಂಗೂರು ಶಿವಣ್ಣ ಅವ್ರು ಹೇಳ್ತಾಯಿದ್ರು, ಅಲ್ಲಿ ಓಂ ಶಕ್ತಿಗೆ ಯಾವ್ರದ್ದು ಮೇಲ್ಮಲ್ವತ್ತೂರು ಹೋಗೋಕ್ಕಿಂತ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಎಲ್ಲ ಮಹಿಳೆಯರನ್ನು ಇಲ್ಲಿಗೆ ಕರೆಸಿ ಇಲ್ಲೇ ಒಂದು ಕಾರ್ಯಕ್ರಮ ಮಾಡೋಣ ಅಂತಂದಿದ್ರು. ನೋಡೋಣ, ಆ ತಾಯಿ ಏನಾದರೂ ಕರುಣಿಸಿದ್ರೆ ಅಂಥ ಒಂದು ಕಾರ್ಯಕ್ರಮ ಇಲ್ಲೇ ರೂಪಿಸೋದಕ್ಕೆ ಕೂಡ ನಾವೆಲ್ಲರೂ ಕೂಡ ಸೇರ್ತೀವಿ. ನಾನೀಗ ಯಾರ ಹೆಸರು ಹೇಳ್ತಾ ಇಲ್ಲ, ಎಲ್ರಿಗೂ ಹೊಂದಿಸ್ತಾ ನಮಸ್ಕಾರ. ಥ್ಯಾಂಕ್ ಯು. ಈ ದಿನ ನಮ್ಮ ಸ್ನೇಹಿತರಾದಂಥ ಕೃಷ್ಣನವರು 14ನೇ ವಾರ್ಷಿಕೋತ್ಸವವನ್ನು ಆಚರಣೆಗೆ ನಮ್ಮನ್ನು ಆಹ್ವಾನಿಸಿದ್ದಾರೆ. ನಮಗೆ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಈ ದೇವರಿಗೆ ಎಲ್ಲ ಮಾಲೆಗಳು ಹಾಕ್ಕೊಂಡು ಇವ್ರಿಗೆಲ್ಲ ದೇವರೆಲ್ಲ ಒಳ್ಳೆಯದಾಗಲಿ, ಅನ್ನನವ್ರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಇನ್ನು ಏನು ಹಂಗಂತ ಅಂದ್ಕೊಂಡಿಲ್ಲ. ಆಯಿತು, ಎಲ್ಲ ಕೂತು ಮಾತಾಡಿ ಚರ್ಚೆ ಮಾಡ್ತೀವಿ. ಹಿಂದೆ ಏನ್ ಮಾಡಿದ್ರು ಈಗ ಮಾಡೋದು ಮುಖ್ಯ. ಯೋಚನೆ ಮಾಡಿ ಅದ್ರಿಗೆ ಹೇಳ್ತಾರ ಅವಶ್ಯಕಲ್ಲ. ನಾವು ಮಾಕಿ ಬಸ್ ಮಾತಾಡೋರು ಇದ್ದಾರೆ ಜನ. ಅದಕ್ಕೆ ನಿಮ್ಮ ಅಭಿಪ್ರಾಯ? ಎವರು ಮಾತಾಡ್ಕೊಡ್ತಾ ಎವರು ಕಾಂಗ್ರೆಸ್. ನಿನ್ನ ಅಭಿಪ್ರಾಯ ಕೂಡ ಪರಿಗಣನೆ ತಗೊಳ್ತೀವಿ. ದೇವಸ್ಥಾನ
शोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि शून्यपवर्दिनि शैलसुते ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.